ಬಾಲಕೃಷ್ಣ. ನಾವು ಐನ್ಸ್ಟೀನ್ ಪಬ್ಲಿಕ್ ಶಾಲೆಯ ಸೆಕ್ರೆಟರಿ ಹಾಗೂ HM. ಐನ್ಸ್ಟೀನ್ ಪಬ್ಲಿಕ್ ಶಾಲೆ ಟಾರ್ಗೆಟ್ ಎಜುಕೇಷನಲ್ ಟ್ರಸ್ಟ್ ಎಂಬ ರಿಜಿಸ್ಟರ್ಡ್ ಟ್ರಸ್ಟ್ ಮುಖಾಂತರ 2017-18ರಲ್ಲಿ ಪ್ರಾರಂಭ ಆಗಿ 2024-25ರಲ್ಲಿ ಮೊದಲನೇ SSLC ಬ್ಯಾಚ್ 98% ತಗೊಳ್ಳೋ ಮುಖಾಂತರ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿತ್ತು. ಸೊ ಇದು ಎರಡನೇ SSLC ಬ್ಯಾಚ್ 2025-26ನೇ ಸಾಲಿನಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಫಲಿತಾಂಶನ ತಂದುಕೊಟ್ಟಿದೆ. ದೊಡ್ಡೇರಿ ಹೋಬಳಿಯಲ್ಲಿ ನಮ್ಮ ಶಾಲೆ ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ತಾಲೂಕಲ್ಲಿ 3ನೇ ಸ್ಥಾನ ಪಡೆದಿದೆ. 625ಕ್ಕೆ 619 ಮಾರ್ಕ್ಸ್ ತಗೊಳ್ಳೋ ಮುಖಾಂತರ ನಮ್ಮ ಒಂದು ಶಾಲೆ ತಾಲೂಕಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಎಲ್ಲ ಸಬ್ಜೆಕ್ಟ್ ಅಂದರೆ ಈಗ ಕನ್ನಡದಲ್ಲಿ 125ಕ್ಕೆ 125 ತಗೊಂಡಿದ್ದಾರೆ, ಇಂಗ್ಲೀಷಲ್ಲಿ 100ಕ್ಕೆ 100, ಸೋಷಿಯಲಲ್ಲಿ 100ಕ್ಕೆ 100, ಮ್ಯಾಥ್ಸಲ್ಲಿ 100ಕ್ಕೆ 100, ಸೈನ್ಸಲ್ಲಿ ಮಾತ್ರ 5 ಮಾರ್ಕ್ಸ್ ಕಳ್ಕೊಂಡು 95 ತೊಗೊಂಡಿದ್ದಾನೆ. ಹಿಂದಿಲಿ 100ಕ್ಕೆ 99 ಮಾರ್ಕ್ಸ್ನ ತೊಗೊಂಡಿದ್ದಾನೆ. ಸೊ ತುಂಬ ಒಳ್ಳೆಯ ಫಲಿತಾಂಶವನ್ನು ತಗೊಂಡು ಶಾಲೆಯ ಕೀರ್ತಿಯನ್ನು ಎತ್ತಿಡ್ದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. 22 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. 22ಕ್ಕೆ 22 ವಿದ್ಯಾರ್ಥಿಗಳು ಪಾಸ್ ಆಗೋ ಮುಖಾಂತರ ಶಾಲೆಗೆ 100% ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಒಳ್ಳೆ ಟೀಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್ ಇದ್ದಾರೆ. ಎಲ್ಲ 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್. ಈಗ ಸುಮಾರು 8 ವರ್ಷದಲ್ಲಿ ಸಾಧನೆ ಅಂತ ಹೇಳೋದಾದರೆ ಗ್ರಾಮೀಣ ಮಕ್ಕಳ ಒಂದು ಅಭಿವೃದ್ಧಿಗೆ ತುಂಬ ಪರಿಶ್ರಮ ಹಾಕ್ತಾ ಇದ್ದೀವಿ. ಗ್ರಾಮೀಣ ಭಾಗದಿಂದ ಬರುವಂಥ ಇಲ್ಲ ರೈತರ ಮಕ್ಕಳೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪೋಷಕರು ಮತ್ತು ಇಲ್ಲಿನ ಗ್ರಾಮಸ್ಥರು ತುಂಬ ನಮಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ ಮೊದಲಿಂದನೂ. ಐನ್ಸ್ಟೀನ್ ಪಬ್ಲಿಕ್ ಶಾಲೆ ಅಂತ ಒಂದು ಹೆಸರು ಇಡೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಮಕ್ಕಳಲ್ಲಿ ಆ ಒಂದು ಸೈಂಟಿಫಿಕ್ ಥಿಂಕಿಂಗ್ ಬರಬೇಕು ಮತ್ತು ಮಕ್ಕಳು ಹೆಚ್ಚು ವಿಜ್ಞಾನಕ್ಕೆ ಹೊತ್ತನ್ನು ಕೊಡಬೇಕು ಅಂತ ಸ್ಟೆಮ್ ರೋಬೋಟಿಕ್ ಲ್ಯಾಬ್ ಅಂತೇಳಿ ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದು ನಮ್ಮಲ್ಲೇ ಮೊದಲು ಇಡೀ ತುಮಕೂರು ಜಿಲ್ಲೆಯಲ್ಲಿ ಮೊದಲು ನಮ್ಮ ಶಾಲೆಯಲ್ಲೇ ಮಾತ್ರ ನಾವೊಂದು ಸ್ಟೆಮ್ ರೋಬೋಟಿಕ್ ಲ್ಯಾಬ್ ಅಂತೇಳಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಕ್ಲಾಸ್ ವೈಸಲ್ಲಿ ಮಾಡ್ತಾರೆ. ಪೋರ್ಟೇಬಲ್ ಲ್ಯಾಬ್ ಏನ್ ಮಾಡ್ತಾರೆ ಅಂದ್ರೆ ಆ ಲ್ಯಾಬ್ ಅನ್ನ ಕ್ಲಾಸಿಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಮಕ್ಳ ಎದುರಿಗೆ ಅಲ್ಲೇ ಮಾಡಿ ತೋರಿಸ್ತಾರೆ. ನಮ್ಮ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವರಿಗೆ CET, NEET ಮತ್ತೆ IITಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು NEET ಮತ್ತೆ IIT ತರಗತಿಗಳನ್ನ 6ನೇ ಕ್ಲಾಸಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ಏನ್ ಮಾಡ್ತಿದೀವಿ ಅಂದ್ರೆ ಫಿಸಿಕ್ಸ್ ಸಪ್ರೇಟ್, ಕೆಮಿಸ್ಟ್ರಿ ಸಪ್ರೇಟ್, ಬಯಾಲಜಿ ಸಪ್ರೇಟ್. ಹತ್ರ ಟೀಚರ್ಸ್ನ ಇಬ್ಬಿಬ್ಬರು ಟೀಚರ್ಸ್ ಇರ್ತಾರೆ ಒಂದೊಂದು ಸಬ್ಜೆಕ್ಟ್ಗೆ. 5 ವರ್ಷದ ಗುರಿ ಅಂತ ನಾವು ತಗೊಂಡ್ರೆ ಒಂದು ಅಡ್ಮಿಷನ್ ನಲ್ಲಿ 1,000 ವಿದ್ಯಾರ್ಥಿಗಳನ್ನ ನಾನು ತಲುಪಬೇಕು ಅನ್ನೋದು ನಮ್ಮ ಒಂದು ಆಕಾಂಕ್ಷೆ ಆಗಿದೆ. 2ನೇ ಗುರಿ ಅಂದ್ರೆ 625ಕ್ಕೆ 625. ಈಗ ಮೊದಲನೇ ವರ್ಷ ನಾವು ತಗೊಂಡಾಗ 608 ನಮ್ಮ ರಿಸಲ್ಟ್ ಬಂದಿತ್ತು. ಈ ವರ್ಷ 2ನೇ ವರ್ಷ 619 ಬಂದಿದೆ. ಸೊ ಮುಂದಿನ ವರ್ಷದ ನಮ್ಮ ಗುರಿ 625ಕ್ಕೆ 625 ಒಂದು ಗ್ರಾಮೀಣ ಭಾಗದ ಮಗು ತಗೋಬೇಕು. ಅದು ನನ್ನ ದೊಡ್ಡ ಕನಸಾಗಿದೆ. ಒಂದು ಕಾನ್ಸೆಪ್ಟ್ನ ತಂದಿದ್ದೀವಿ. ಅದೇನಂದ್ರೆ OTP ಅಂತ, ಒನ್ ಟೈಮ್ ಪೇಮೆಂಟ್ ಅಂತ. ಸಿಂಗಲ್ ಪೇರೆಂಟ್ ಇರ್ತಾರೆ, ಅಪ್ಪ ಇರಲ್ಲ, ಬರೀ ಅಮ್ಮ ಮಾತ್ರ ಇರ್ತಾರೆ. ಅವ್ರ ಮಗುನ ಒಂದು ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಅಂಥವ್ರಿಗೆ ನಾವೇನು ಮಾಡಿದ್ದೀವಿ ಅಂದರೆ ಒನ್ ಟೈಮ್ ಪೇಮೆಂಟ್ ಅಂತ ಒಂದು ಆಪ್ಷನ್ ತಂದಿದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ಒಂದ್ಸರಿ ಅವರು 2 ಲಕ್ಷ ರೂಪಾಯಿ ಕಟ್ಬಿಟ್ರೆ ಅವ್ರದ್ದು ಪ್ರೀ ನರ್ಸರಿಯಿಂದ SSLCವರೆಗೂ ಅಂದರೆ 13 ವರ್ಷಗಳ ಕಾಲ ಅವ್ರಿಗೆ ಬೇಕಾಗಿರೋಂಥ ಬುಕ್ಸ್ಗಳಾಗಿರ್ಬೋದು, ಟೆಕ್ಸ್ಟ್ ಬುಕ್ಸು, ನೋಟ್ ಬುಕ್ಸು ಎಲ್ಲ ನಾವೇ ಶಾಲೆಯಿಂದನೇ ಪ್ರೊವೈಡ್ ಮಾಡಿ ಅವ್ರನ್ನ SSLC ತನಕ ನಾವು ಓದಿಸ್ತಾ ಇದ್ದೀವಿ. ಒಂದು 60 ಹುಡುಗರು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಓದ್ತಾ ಇದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತೀನಿ. ಅವ್ರ ಮಗು ಚೆನ್ನಾಗಿ ಇಂಪ್ರೂವ್ ಆದಾಗ ಅವ್ರು ಏನ್ ಮಾಡ್ತಾರೆ, 4 ಜನ ಸಜೆಷನ್ ಮಾಡ್ತಾರೆ. ಒಂದು ಕರಾಟೆ ಕ್ಲಾಸ್ಗಳು, ಅದು ಮಗು ಫಿಸಿಕಲಿ ಫಿಟ್ ಆಗಿರ್ಬೇಕು ಅಂತೇಳಿ ಕರಾಟೆ ಕ್ಲಾಸ್ಗಳಿದ್ದಾವೆ. ಆಮೇಲೆ ಯೋಗ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಸಂಗೀತ ಕ್ಲಾಸ್ ಇದೆ. ಆಮೇಲೆ ಫೀಲ್ಡ್ ವಿಸಿಟ್ ಅಂತೇಳಿ ನಾವು ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ. ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ಬಂದಿದ್ದೀವಿ ಇದುವರೆಗೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಫೀಸ್ ಟೈಮಿಂಗ್ಸ್ ಬೆಳಗ್ಗೆ 9:30 ಸಂಜೆ 5:30 ಇರುತ್ತೆ. ಇಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಅಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಅವ್ರಿಗೆ ಏನೇ ಮಾಹಿತಿ ಬೇಕು ಅಂದ್ರೂ ಇಲ್ಲಿ ಬಂದು ಆಫೀಸಲ್ಲಿ ಕೇಳ್ಕೊಬೋದು, ಫೋನ್ ಮಾಡಿ ತಿಳ್ಕೊಬೋದು. ನಮ್ಮದು ಮೇಲ್ ID ಮತ್ತು ಫೋನ್ ನಂಬರ್ ಎಲ್ಲನೂ ಡಿಸ್ಪ್ಲೇ ಆಗಿರುತ್ತೆ. ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ಶಾಲೆನ ಪ್ರಾರಂಭ ಮಾಡಿದ್ವಿ. ಇನ್ನೂ ಹೆಚ್ಚು ಸಹಕಾರ ಮಾಡಿ ನಮ್ಮನ್ನ ಇನ್ನೂ ಹೆಚ್ಚು ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಎಲ್ಲರನ್ನೂ ಕೇಳ್ಕೊತೀವಿ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ
ಪಾಲಿಸೋ ಗಣನಾಯಕ. ಪೋಷಕರೇ, ಈ ದಿನ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಇದರ ಉದ್ದೇಶ ನಿಮ್ಗೆಲ್ಲೂ ತಿಳಿದೇ ಇದೆ. ವಿದ್ಯಾರ್ಥಿಯ ಪ್ರಮುಖ ಅಂದ್ರೆ SLC ಫಲಿತಾಂಶ. ಅದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ 7ನೇ ಸ್ಥಾನವನ್ನು ಪಡೆದಿದ್ದಾನೆ. ಹಾಗೆ ತಾಲೂಕಿಗೆ ತೃತೀಯ ಸ್ಥಾನ, ಹಾಗೆ ದೊಡ್ಡೂರಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಐನ್ಸ್ಟೀನ್ ಪಬ್ಲಿಕ್ ಶಾಲೆ ಬಡವನಹಳ್ಳಿ ಅತ್ಯಂತ ಹೆಮ್ಮೆಗೆ ಕಾರಣವಾಗಿದೆ. ಎಲ್ಲರೂ ಕೂಡ ಚಪ್ಪಾಳೆ ಹೊಡೆಯುವ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಶಾಲೆಯ ಶಿಕ್ಷಕರು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇವೆ. ನೀಗಿಸಬಲ್ಲದು ಬಾವೆ ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ ಶಂಭೋ ಎನ್ನಲು ಇಲ್ಲ ಭಯ ಪ್ರೇಮಮಯ ನಿನಗೆ ಜಯ ಪ್ರೇಮಮಯ ನಿನಗೆ ಜಯ ನನ್ನ ಜೀವನ ನಿನ್ನಲೆ ಕರುಣೆ ಬಾಳಿನ ಹಾದಿಯ ಬೆಳಗಯ್ಯ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ ಕಾಯೋ ಕರುಣಾಮಯನನ್ನ. 20ನೇ ಸಾಲಿನ SLC ವಿದ್ಯಾರ್ಥಿಗಳ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬಾಲಕೃಷ್ಣ ಸರ್ ಅವರನ್ನು ಕೇಳ್ಕೊಂಡಾಗ ಅವರು ಸಂತೋಷದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಶಾಲೆಯ EO ಆಗಿರುವ ಸ್ವಪ್ನ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರ್ತಕ್ಕಂಥ ರಾಜೇಶ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ 25 ಮತ್ತು 20ನೇ ಸಾಲಿನ ಶಾಲೆಯ 10ನೇ ತರಗತಿಯ ತರಗತಿ ಶಿಕ್ಷಕರಾಗಿರ್ತಕ್ಕಂಥ ಕರೇಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಪತ್ರಿಕೋದ್ಯಮ ಮಿತ್ರರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಕಳೆದ ಸಾಲಿನಲ್ಲಿ 10ನೇ ತರಗತಿಯ ಹ್ಯಾಂಡಲ್ ಮಾಡ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಯನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಂದು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗಣ್ಯರನ್ನು ಎಲ್ಲರನ್ನೂ ಕೂಡ ಕೇಳ್ಕೊಳ್ತೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ. ಅಚೀವರ್ ಸಾಧನೆಗಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಮೊದಲನೇದಾಗಿ ಉಮೇಶ್ ಬಿಆರ್ ರಾಜ್ಯಕ್ಕೆ 6ನೇ ಸ್ಥಾನವನ್ನು ಪಡೆದಿದ್ದಾನೆ. ನಮ್ಮ ರಾಜ್ಯಕ್ಕೆ, ನಮ್ಮ ಶಾಲೆಗೆ, ನಮ್ಮ ಶಿಕ್ಷೆಗೆ ಕೀರ್ತನೆ ಪಡೆದಿದ್ದಾನೆ.
8:30 ಸಾಯಂಕಾಲ 7:00 ತನಕ ಕ್ಲಾಸ್ ಮಾಡಿದ್ವಿ. ಎಲ್ಲ ನಿಮ್ಗೆ ಯಾವುದೇ ಡೌಟ್ ಬಂದ್ರೆ ಅಲ್ಲೇ ಆನ್ ಸ್ಪಾಟ್ ಕ್ಲಿಯರ್ ಮಾಡಿ, ನಮ್ಗೆ ಯಾವುದೇ ಡೌಟ್ ಮನಸ್ಸಲ್ಲಿ ಮಾಡಲಿಲ್ಲ. ಅದಕ್ಕೋಸ್ಕರ ಈ ಒಳ್ಳೆ ಪರ್ಸೆಂಟೇಜ್ ಬಂದೈತೆ. 690 ತೆಗೆದಿದ್ದೇನೆ, 625 ಕನ್ನಡದಲ್ಲಿ 125, ಇಂಗ್ಲೀಷಲ್ಲಿ 100, ಹಿಂದಿಯಲ್ಲಿ 99, ಮ್ಯಾಥ್ಸ್ ಔಟ್ ಆಫ್ ಫೋಟೋ, ಸೈನ್ಸ್ 95 ಮತ್ತು ಸೋಷಿಯಲ್ 100 ಬಂದಿದೆ. ಇಂಥ ಮಾರ್ಕ್ಸ್ ಬಂದೈತೆ. ನನಗೂ ತುಂಬ ಖುಷಿ ಆಗ್ತದೆ. ಸೈನ್ಸ್ ತಗೊಂಡು ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಆಗಿ ಸೊಸೈಟಿಗೆ ಸೇವೆ ಮಾಡಬೇಕು. ಬಡವರು ಅಂತ ಬಂದವ್ರಿಗೆ ನಾನು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿ ಅವ್ರಿಗೆ ಒಳ್ಳೆಯದಾದ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಶಸ್ವಿನಿ ಈ ಒಬ್ಬ ವಿದ್ಯಾರ್ಥಿನಿ 96%. ಮಾರ್ಕ್ಸ್ಗೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸು ಎಲ್ಲ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಸ್ಪೆಷಲ್ ಕ್ಲಾಸ್ ಎಲ್ಲ ತಂದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸು ತುಂಬ ಕಷ್ಟಪಟ್ಟು ನಮಗೆ ಒಳ್ಳೆ ಏನು ಕೇಳಿದ್ರು ಕೊಡಿಸಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮೆಡಿಕಲ್ ಸೈನ್ಸ್ ಜನಕ್ಕೆ ಹೆಲ್ಪ್ ಮಾಡಬೇಕು. ಎಷ್ಟೇ ಬಡವರಾದರೂ ಆರೋಗ್ಯ ಸಮಸ್ಯೆ ಏನಿದ್ರು ಅವರಿಗೆ ಹೆಲ್ಪ್ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ನನ್ನ ಮಗಳು ಯಶಸ್ವಿನಿ KM ಅಂತೇಳಿ. ಇದೇ NT ಶಾಲೆಯಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಚೆನ್ನಾಗಿ ಓದಿ ಈಗ SSLCಯಲ್ಲಿ 96.16 ಮಾರ್ಕ್ಸ್ ತೆಗೆದು ನಮ್ಮ ಶಾಲೆಗೆ ಮತ್ತು ನಮ್ಮ ಕುಟುಂಬಕ್ಕೂ ತುಂಬ ಹೆಮ್ಮೆ ಮಾಡಿಕೊಟ್ಟಿದ್ದಾರೆ. ಅವಳಿಗೆ ನನ್ನ ಪರವಾಗಿ ಅಭಿನಂದನೆಗಳು ಅರ್ಪಿಸ್ತೀನಿ. ಇದೇ ರೀತಿ ಈ ಶಾಲೆಯ ಹೆಡ್ ಮಾಸ್ಟರ್ಗಳು, ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ, ನಮ್ಮ ಫ್ಯಾಮಿಲಿ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಮುಂದೆ ನಮ್ಮ ಯಶಸ್ವಿನಿ KM ಅವರು 2nd PU PCMB ತೊಗೊಂಡು ಒಳ್ಳೆ ಉತ್ತಮ ಸಾಧನೆ ಮಾಡ್ತಾಳೆ ಅಂತೇಳಿ ನನಗೆ ನಂಬಿಕೆ ಇದೆ. ಅವಳಿಗೆ ಏನು ಬೇಕೋ ಸಪೋರ್ಟು ನಾನು ಮನಸ್ಪೂರ್ವಕವಾಗಿ ಮಾಡ್ತೀನಿ ಸರ್. ಮನೆಯಲ್ಲಿ ನಾನು ಫ್ಲವರ್ ಬಿಸ್ನೆಸ್, ಹೂವಿನ ವ್ಯಾಪಾರಿಗಳು ನಾವು, ಹಾಗಾಗಿ ಪರವಾಗಿಲ್ಲ. ನಮಗೆ ಎಷ್ಟೇ ಕಷ್ಟ ಆದರೂ ನನ್ನ ಮಕ್ಕಳನ್ನ ಓದಿಸಿ ಒಳ್ಳೆ ವಿದ್ಯಾವಂತರು ಮಾಡಬೇಕು ಅಂತ ನನ್ನ ಆಂಬಿಷನ್ ಅಷ್ಟೇ. ಕೂಡ 95.52% ತೆಗೆದುಕೊಂಡ್ಬಿಟ್ಟು 625ಕ್ಕೆ 597 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿ ಅಂತಂದಿದೆ. ಮೋಹನ್ GR 95%, ಕನ್ನಡ 122, ಇಂಗ್ಲೀಷ್ 96, ಹಿಂದಿ 94, ಮ್ಯಾಥ್ಸ್ 95, ಸೈನ್ಸ್ 98, ಸೋಷಿಯಲ್ ಸೈನ್ಸ್ 92. ನಾನು ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂದರೆ ನನ್ನ ಶಾಲೆ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಪೇರೆಂಟ್ಸ್ ನನಗೆ ಬಹಳ ಪ್ರೋತ್ಸಾಹ ನೀಡಿದರು. ನಮ್ಮ ತಂದೆ ರೈತರು, ಅವರು ನಾವು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂದಿಲ್ಲ. ನಾವು ಕೇಳಿದ ಪುಸ್ತಕಗಳನ್ನೆಲ್ಲ ಕೊಡಿಸಿದ್ದಾರೆ. ನಾವು ನಮ್ಮ ಶಾಲೆಯಲ್ಲಿ ಬೆಳಗ್ಗೆ 8:30 ಕ್ಲಾಸಸ್ ತಗೊಳ್ತಿದ್ರು, ನೈಟ್ 7:30 ತನಕ ಕ್ಲಾಸಸ್ ತಗೊಳ್ತಿದ್ರು, ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಳ್ತಿದ್ರು. ಇದರಿಂದ ನಾನು ಈ ರಿಸಲ್ಟ್ ಪಡೆಯೋದಕ್ಕಾಗಿ ನಾನು 12 ಕಿಲೋಮೀಟ್ರಿಂದ ಈ ಶಾಲೆಗೆ ವ್ಯಾಸಂಗ ಮಾಡೋದಕ್ಕೆ ಬರ್ತಾಯಿದ್ದೆ. ಯಾವರು? ಗಿಡ್ದಾಗ್ಲಹಳ್ಳಿ. ಮುಂದೆ ನಾನು PCMB ತಗೊಂಡು ನೀಟ್ ಮಾಡಿ ಮೆಡಿಕಲಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ. ರವಿಶಂಕರ್ GB, ಮೋಹನ್ GR ಚೆನ್ನಾಗಿ ಒಳ್ಳೆ ರಿಸಲ್ಟ್ ತೆಗಿದ್ದಾನೆ. ಐನ್ಸ್ಟೀನ್ ಪಬ್ಲಿಕ್ ಸ್ಕೂಲು, ಬಡವನಹಳ್ಳಿ. ಗೊತ್ತಾಯ್ತಾ, ಟೀಚರ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಒಂದು 15 ಪ್ರಿಪೇಟ್ರಿ ಥರ ಮಾಡಿ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿ ಒಳ್ಳೆ ರಿಸಲ್ಟ್ ತರಿಸಿದ್ದಾರೆ. ಅವ್ರಿಗೆ ಟೀಚರ್ಸ್ಗೂ HM ಸಾರ್ಗೂ ಎಲ್ಲ ನಾವು ವಂದನೆಗಳು ಅರ್ಪಿಸ್ತೀವಿ. ಮೆಡಿಕಲ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ರೈತರಿಂದ ಸಾಧ್ಯ ಅಂತನಾ? ಸಾಧ್ಯ ಆಗುತ್ತೆ ಸರ್, ಯಾವುದೇನು ಸಾಧ್ಯ ಇಲ್ಲದಿಲ್ಲ. ಸಾಧನೆ ಮಾಡಿದ್ರೆ ಎಲ್ಲನೂ ಸಾಧ್ಯನೇ. ಸಾಧನೆ ಮಾಡಬೇಕು, ಮಕ್ಕಳು ಓದಬೇಕು, ಚೆನ್ನಾಗಿ ಓದಿ ಅವರು ಒಂದು ಸಾಧನೆ ಮಾಡಬೇಕು. ಮಾಡಿದ್ರೆ ಮಾಡ್ಬೋದು. ಒಳ್ಳೆ ಇದೈತೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಟೀಚರ್ಗಳೆಲ್ಲ, ಚೆನ್ನಾಗಿ ಇದು ಮಾಡ್ತಾರೆ. ಫೀಸು ಎಲ್ಲ ಕಡಿಮೆ ಐತೆ ಸರ್, ಫೀಸು ಎಲ್ಲ ಕಡಿಮೆ ಐತೆ, ಏನಂತ ಇದಿಲ್ಲ. ಎಲ್ಲ ಸ್ಕೂಲ್ಗೂ ಹೋಲಿಸ್ಕೊಂಡ್ರೆ ಇದೇ ಪರವಾಗಿಲ್ಲ. ಇಷ್ಟೇ ಸ್ಕೂಲ್.
25-26ನೇ ಸಾಲಿನ ಏನು 10ನೇ ತರಗತಿಯ ಶೈಕ್ಷಣಿಕ ಒಂದು ಫಲಿತಾಂಶ SSLC ಫಲಿತಾಂಶವನ್ನ ನಾವಿವತ್ತು ಗೌರವ ಅರ್ಪಣೆ ಮಾಡೋದರ ಮೂಲಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಈ ಒಂದು 25-26ನೇ ಶೈಕ್ಷಣಿಕ ಸಾಲಿನಲ್ಲಿ ಕುಮಾರ ಉಮೇಶ್ ರವರು ಈ ಒಂದು ತಾಲೂಕಿಗೆ 3ನೇ ಸ್ಥಾನವನ್ನು ಗಳಿಸುವುದರ ಮೂಲಕ ನಮ್ಮ ಶಾಲೆಯ ಕೀರ್ತಿಯನ್ನ ಎತ್ತಿ ಹಿಡಿದಿರುತ್ತಾರೆ. ಅವರು ಕೂಡ ಇವತ್ತು ನಾನು ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ 2ನೇ ಸ್ಥಾನವನ್ನ ಕುಮಾರಿ ಯಶಸ್ವಿನಿ ಅವರು ಗಳಿಸಿರ್ತಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೂ 3ನೇ ಸ್ಥಾನವನ್ನ ಕುಮಾರ ಮೋಹನ್ ರವರು ಕೂಡ ಗಳಿಸಿರ್ತಾರೆ. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಅನ್ನದಾನನೇ ಪರಮದಾನ ಅಂತಂದ್ರೆ ಅದಕ್ಕೂ ಮೀರಿದಂತಹ ದಾನ ವಿದ್ಯಾದಾನ. ಅಂತಹ ವಿದ್ಯಾದಾನವನ್ನ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಕೂಡ ಕಾಯ ವಾಚ ಮನಸ್ಸ ಮಾಡುತ್ತಾ ಈ ಒಂದು SSLC ಫಲಿತಾಂಶಕ್ಕೆ ತುಂಬಾ ಜವಾಬ್ದಾರಿ ಮತ್ತೆ ಕರ್ತವ್ಯವನ್ನ ವಹಿಸಿ ಅವರು ಈ ಒಂದು ನಮ್ಮ ಶಾಲೆಗೆ ಈ ಒಂದು ಫಲಿತಾಂಶವನ್ನ ತಂದುಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದ ಪರವಾಗಿ ಮತ್ತೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ, ಇದೇ ರೀತಿ ನಮ್ಮ ಶಾಲಾ ಸಿಬ್ಬಂದಿಗೆ ಯಾವ ಸಹಕಾರಗಳು ಯಾವ ಒಂದು ಸಪೋರ್ಟ್ ಬೆಂಬಲ ಮತ್ತೆ ಬೇಕು ಆ ಎಲ್ಲ ಸಪೋರ್ಟ್ ಮತ್ತೆ ಈ ಒಂದು ಸಹಕಾರವನ್ನ ನಮ್ಮ ಮುಖ್ಯ ಶಿಕ್ಷಕರಾದಂತಹ ಬಾಲು ಸರ್ ಅವರು ಏನೇ ಒಂದು ಸಮಸ್ಯೆ ಆದ್ರೂ ತಕ್ಷಣ ಕರೆದು ಅದನ್ನ ಸಾಲ್ವ್ ಮಾಡೋದ್ರ ಮೂಲಕ ಮಕ್ಕಳ ಒಂದು ಯಶಸ್ಸಿಗೆ ಈ ಒಂದು ಫಲಿತಾಂಶಕ್ಕೆ ಅವರು ಮುಖ್ಯ ಜವಾಬ್ದಾರಿಯನ್ನ ವಹಿಸಿರ್ತಾರೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವ್ರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇದು 2ನೇ 10th ಎಕ್ಸಾಮ್ನ ಅಟೆಂಡ್ ಮಾಡಿರುವಂತಹ ನಮ್ಮ ಮಕ್ಕಳು ಎಲ್ಲರೂ ಒಳ್ಳೆ ರಿಸಲ್ಟ್ ತಂದುಕೊಟ್ಟಿದ್ದಾರೆ. ಶಾಲೆನ ಒಂದು ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಲೈಕ್ ಮಧುಗಿರಿ ತಾಲೂಕಲ್ಲೇ ಐನ್ಸ್ಟೀನ್ ಅಂತ ಒಂದು ಶಾಲೆ ಇದೆ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಟ್ಟಿರೋರು ನಮ್ಮ 2025-26 ಸ್ಟೂಡೆಂಟ್ಸ್ಗಳು. ಅವರಿಗೆ ನನ್ನ ಮನಸ್ಫೂರ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಈಗ ರಿಸಲ್ಟ್ಗೆ ಕಾರ್ಯಕರ್ತರಾದಂತಹ ಮೇಯ್ನ್ ಆಗಿ ಬೇಕಾಗಿರುವಂಥ ನಮ್ಮ ಟೀಚರ್ಸ್ಗಳು ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ಕ್ಲಾಸಸ್ ಮಾಡಿದ್ದಾರೆ. ಮಾರ್ನಿಂಗ್ 8 to ಈವ್ನಿಂಗ್ 8ವರೆಗೂ ಕ್ಲಾಸಸ್ ತಗೊಂಡಿದ್ದಾರೆ. ಆ್ಯಂಡ್ ಅಗೇನ್ ಕ್ಲಾಸ್ ಟೀಚರ್ ಆದಂಥ ಕಲ್ಯಾಣ ಸರ್ ಅವರು ಕೂಡ ಅವರು ಫ್ಯಾಮಿಲಿ ಸಮೇತರಾಗಿ ಇಲ್ಲೇ ಬಂದು ಸ್ಟೇ ಆಗಿ ಅವರಿಗೆ ಲೈಕ್ ಹಾಸ್ಟೆಲ್ ಫೆಸಿಲಿಟಿ ಕೊಡುವುದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಹಾಗೂ ಮ್ಯಾನೇಜ್ಮೆಂಟ್ ಆದಂಥ ಬಾಲಕೃಷ್ಣ ಸರ್, ರಾಜು ಸರ್ ಹಾಗೂ ಶಾಂತಾ ಮೇಡಮ್ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಗಿಲ್ಲ ಆದರೂ ಪರೋಕ್ಷವಾಗಿ ತುಂಬ ಸಪೋರ್ಟಿವ್ ಆಗಿ ನಮ್ಮ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗೂ ಮೇಯ್ನ್ ಆಗಿ ನಮ್ಮ ಉಮೇಶ್, ಯಶಸ್ವಿನಿ, ಮೋಹನ್ ಆ್ಯಂಡ್ ಎಲ್ಲ ಸ್ಟೂಡೆಂಟ್, ನಾಟ್ ಓನ್ಲಿ ದ 3 ಸ್ಟೂಡೆಂಟ್ಸ್, ಆಲ್ ಸ್ಟೂಡೆಂಟ್ಸ್ ಹೇಳ್ಬೇಕು ಅಂದರೆ ಕೆಲವೊಬ್ಬರು ಮಕ್ಕಳು ಈ ವರ್ಷ ಕೂಡ ಜಾಯಿನ್ ಆಗಿದ್ರು. ಅದರಲ್ಲಿ ಪ್ರಜ್ವಲ್ ಆ್ಯಂಡ್ ಶ್ರವಂತ್ ಅನ್ನೋ 2 ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ಗೆ ಹೊಸದಾಗಿ ಬಂದಿದ್ದು. ಬೇರೆ ಶಾಲೆಯಲ್ಲಿ ಓದಿ ಅವ್ರು ಪಾಸ್ ಆಗಲ್ಲ ಅಂತ ರಿಜೆಕ್ಟ್ ಮಾಡಿ ನಮ್ಮ ಶಾಲೆಗೆ ತಂದಿದ್ರು. ಆದರೆ ನಮ್ಮ ಶಾಲೆಗೆ ಬಂದ ಮೇಲೂ ಕೂಡ ಅವರು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ನಮ್ಮ ಐನ್ಸ್ಟೀನ್ ಯಾವಾಗಲೇ ಬರಲಿ, ಯಾವುದೇ ರೀತಿಯಲ್ಲಿ ಮಕ್ಕಳು ಹಿಂದುಳಿದಿರೋಂಥ ಮಕ್ಕಳು ಬಂದರೂ ಕೂಡ ಅವರಿಗೆ ನಾವು ವಿದ್ಯಾಭ್ಯಾಸ ಕೊಟ್ಟು ಶಾಲೆಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟು ಪೇರೆಂಟ್ಸ್ಗೂ ಕೂಡ ಒಂದು ಖುಷಿನ ಕೊಡ್ತಾ ಇದ್ದೀವಿ. ಕೊನೆಗೆ ಮತ್ತು ಇಲ್ಲಿ ಬರುವಂಥ ಎಲ್ಲ ಮಕ್ಕಳು ಏನು ಅಫಿಷಿಯಲ್ ಮಕ್ಕಳಲ್ಲ, ಎಲ್ಲರೂ ವ್ಯವಸಾಯಗಾರರು, ಎಲ್ಲೋ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರೋವಂಥ ಪೇರೆಂಟ್ಸ್ಗಳ ಮಕ್ಕಳು. ಅವ್ರಿಗೂ ಕೂಡ ಮನೇಲಿ ತುಂಬ ಕಷ್ಟ ಇದೆ. ಆದರೂ ಕೂಡ ಇಂಥ ಒಳ್ಳೆ ಶಾಲೆನ ಸೆಲೆಕ್ಟ್ ಮಾಡಿ ಆ ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಗೆ ಕಳಿಸ್ಕೊಟ್ಟಿದ್ದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮನಸ್ಪೂರ್ವಕವಾಗಿ ನಮ್ಮ ಎಲ್ಲ ಪೋಷಕ ವೃಂದದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಈ ವರ್ಷದ ರಿಸಲ್ಟ್ ನಮ್ಗೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಕೊಟ್ಟಿದೆ. ಸೊ ಹಾಗಾಗಿ ಮಕ್ಕಳಿಗೆ ಫಸ್ಟ್ ನಾವೆಲ್ಲರಿಗೂ ಥ್ಯಾಂಕ್ಸ್. ಯಾಕಂದರೆ ಅವ್ರು ನಮ್ಮ ಶಾಲೆಗೆ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದ್ದಾರೆ ಇರೋದ್ರಿಂದ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಮಕ್ಕಳನ್ನು ಇವತ್ತು ಬರಲಿ, ಪೋಷಕರು ಬರಲಿ. ಯಾಕಂದರೆ ಪ್ರತಿ ಸರಿ ಪೇರೆಂಟ್ಸ್ ಮೀಟಿಂಗ್ ನಾವು ಕರಿತಿದ್ದು ಏನಪ್ಪ ಅಂದರೆ ಅವ್ರದ್ದು ಬಗ್ಗೆ ಕಂಪ್ಲೇಂಟ್ ಹೇಳೋಕ್ಕೆ. ಓದ್ತಾ ಇಲ್ಲ, ಸರಿಯಾಗಿ ಓದ್ತಿಲ್ಲ, ಅದು ಮಾಡ್ತಿಲ್ಲ, ಇದು ಮಾಡ್ತಿಲ್ಲ, ವರ್ಕ್ ಮಾಡ್ತಿಲ್ಲ, ಬರೀ ಕಂಪ್ಲೇಂಟ್ ಹೇಳೋಕ್ಕೆ ಕರೆಸ್ತಿದ್ವಿ. ಈ ಸರಿ ಅದನ್ನು ಖುಷಿ ಹಂಚಕ್ಕೆ ಕರೆಸ್ಬೇಕು ಅಂತ. ಅವ್ರ ಮಕ್ಕಳು ನಿಜವಾಗ್ಲೂ ಸಾಧನೆ ಮಾಡಿದ್ದಾರೆ. ಅವ್ರು ತೊಗೊಂಡಿರೋ ಮಾರ್ಕ್ಸ್ ಏನು ಕಡಿಮೆ ಅಂತೂ ಅಲ್ಲ. ನೀವು ಅಂದ್ಕೊಳ್ಬೋದು ಇನ್ನೂ ಸಾಕಾಗಿಲ್ಲ ಅಂತ, ಕೆಲವೊಬ್ರಿಗೆ ಇನ್ನೂ ಸಮಾಧಾನ ಇಲ್ಲದೆ ಇರ್ಬೋದು. ಬಟ್ ಅದು ತೊಗೊಂಡಿರೋ ಮಾರ್ಕ್ಸು ಅಷ್ಟು ಕಡಿಮೆ ಅಂತೂ ಅಲ್ಲ. ಅದು ಮಾತ್ರ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮುಂದೆ ಅವ್ರ ದಾರಿನ ಚೆನ್ನಾಗಿ ಒಳ್ಳೆ ದಾರಿ ಆಯ್ಕೆ ಮಾಡ್ಕೊಳ್ಳೋ ಥರ ಮಾಡಿ ಅವ್ರನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ನೀವು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಪೇರೆಂಟ್ಸ್ ಹತ್ರ ನಾನು
ಕೇಳ್ಕೊಂತೀನಿ. ಇವ್ರು ಯಾವತ್ತಿದ್ರು ನಮ್ಮ ಮಕ್ಕಳೇ, ಯಾವಾಗಲೂ ಬರ್ತಾ ಇರಬೇಕು, ಯಾವತ್ತಿದ್ರು ಅವರೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಸೊ ಈಗ ನೆಕ್ಸ್ಟ್ ಜನ್ರೇಷನ್ ಅವರು ಅದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಲಿ ಅಂತ ನಾನು ನೆಕ್ಸ್ಟ್ ಜನ್ರೇಷನ್ ಮಕ್ಳಿಗೂ ಕೂಡ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.